ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಕರ್ನಾಟಕದ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಖಾಲಿ ಇರುವ ಬರೋಬ್ಬರಿ 70,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಭರ್ಜರಿ ಸಿದ್ಧತೆ ನಡೆಸಿದ್ದು, ಇನ್ನು ಈ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಒಳಾಡಳಿತ ಇಲಾಖೆಯು ಈಗಾಗಲೇ ಉನ್ನತ ಮಟ್ಟದ ಸಭೆ ನಡೆಸಿ ಪರೀಕ್ಷೆಗಳನ್ನು ಆಯೋಜಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನುವ ವಿಚಾರ ತಿಳಿದು ಬಂದಿದೆ. ಇನ್ನು ಮೊದಲ ಹಂತದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ 7,905 ಪೋಸ್ಟ್ಗಳಿಗೆ ಡೇಟ್ಸ್ ಕೂಡ ಫಿಕ್ಸ್ ಆಗಿದೆ. ಮೊದಲನೆಯದಾಗಿ ಆಗಸ್ಟ್ 2ರಂದು 3,391 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯುತ್ತದೆ. ಅದಾದ್ಮೇಲೆ ಸೆಪ್ಟೆಂಬರ್ 6ರಂದು 1,600 ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್, ಇನ್ನು ಸೆಪ್ಟೆಂಬರ್ 20ಕ್ಕೆ ಕೆಎಸ್ಆರ್ಪಿ, ಐಆರ್ಬಿ ಹಾಗೂ ಕೆಎಸ್ಐಎಸ್ಎಫ್ ನ 2,314 ವಿಶೇಷ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತದೆ. ಬರೀ ಇದಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಇನ್ನುಳಿದ 62,000 ಪೋಸ್ಟ್ಗಳಿಗೂ ನೋಟಿಫಿಕೇಶನ್ ಬರೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ ಸ್ನೇಹಿತರೆ. ಅಯ್ಯೋ, ಪೇಪರ್ ಲೀಕ್ ಆಗುತ್ತೇನೋ, ಕಾಪಿ ಮಾಡ್ತಾರೇನೋ ಅನ್ನೋ ಭಯ ನಿಮಗಿದ್ರೆ ಜಸ್ಟ್ ಕೂಲ್. ಯಾಕಂದ್ರೆ ಈ ಬಾರಿ ಸರ್ಕಾರ ಫುಲ್ ಐ ಅಲರ್ಟ್ ಆಗಿದೆ. ಸಂಘಟಿತ ಕಾಪಿ, ಬ್ಲೂಟೂತ್ ದುರ್ಬಳಕೆ, ನಕಲಿ ಅಭ್ಯರ್ಥಿಗಳ ಆವಳಿ ತಡೆಯೋಕೆ ಸೈಬರ್ ಕ್ರೈಮ್ ಮತ್ತು ಇಂಟೆಲಿಜೆನ್ಸ್ ಟೀಮ್ಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಕಣ್ಣಿಟ್ಟಿವೆ. ತಪ್ಪು ಮಾಡಿದ್ರೆ ಕತೆ ಮುಗಿತು. 2023ರ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಕಾಯ್ದೆಯಡಿ ಝೀರೋ ಟಾಲರೆನ್ಸ್ ನೀತಿ ಅಪ್ಲೈ ಆಗ್ತಿದೆ. ಅಂದ್ರೆ ಪರೀಕ್ಷೆಯಲ್ಲಿ ಏನಾದ್ರೂ ಕಿಲಾಡಿತನ ಮಾಡಿದ್ರೆ ನೇರ ಜೈಲು ಶಿಕ್ಷೆ ಕಾಯಂ ಅಂತ ಹೇಳಬಹುದು. ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಹೆವಿ ಸೆಕ್ಯೂರಿಟಿ ಇರುತ್ತೆ. ಪೇಪರ್ ಸಾಗಣೆಯಿಂದ ಹಿಡಿದು ಎಕ್ಸಾಮ್ ನಡೆಯೋವರೆಗೂ ಕೂಡ ಕಟ್ಟುನಿಟ್ಟಿನ ನಿಗಾ ಇಡ್ಲಾಗ್ತಾ ಇದೆ. ಸೊ ಪ್ರಾಮಾಣಿಕವಾಗಿ ಓದಿರೋರ್ಗೆ ನ್ಯಾಯ ಸಿಗೋದು 100ಕ್ಕೆ 100 ಗ್ಯಾರಂಟಿ. ಡಿಯರ್ ಜಾಬ್ ಆಸ್ಪಿರೆಂಟ್ಸ್, ಇನ್ಮುಂದೆ ಟೈಮ್ ವೇಸ್ಟ್ ಮಾಡೋಕೆ ಚಾನ್ಸ್ ಇಲ್ಲ. ನೋಟ್ಸ್ ತೆಗಿರಿ. ಸಕಲ ಸಿದ್ಧತೆ ಮೂಲಕ ನಿಮ್ಮ ಕನಸಿನ ಸರ್ಕಾರಿ ಕೆಲಸವನ್ನ ನಿಮ್ಮದಾಗಿಸಿಕೊಳ್ಳಿ.